ಭೀಮನ್ ನೋಡಕ್ಕೆ ಅಂತ ಹೋಗಿದ್ ನಾವು ನಿರಾಸೆಯಿಂದ ವಾಪಸ್ ಬಂದ್ವಿ. ಬನ್ನಿ ಆ ಕತೆ ಏನು ಅಂತ ಹೇಳ್ತೀನಿ. ಇವತ್ ನಮ್ಮ ಮನೆಗೆ ಬೆಕ್ ಬಂದಿತ್ತು. ನಮ್ಮಮ್ಮ ಒಂದ್ಸಲ ಹಾಕಿದ್ದಕ್ಕೆ ಅದು ಮನೆ ಬಾಗ್ಲಲ್ಲೇ ಬಂದು ಕುತ್ಕೊಂಡಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಒಂದು ಜ್ಯುವೆಲ್ರಿ ಶಾಪಲ್ಲಿ ನಾವು ಒಂದು ಗೋಲ್ಡ್ ಚೀಟಿನ ಹಾಕ್ತಾ ಇದ್ವಿ. ಅದರದ್ದು ಲಾಸ್ಟ್ ಕಂತನ್ನ ಪೇ ಮಾಡಬೇಕಿತ್ತು. ಪೇ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಜ್ಯುವೆಲ್ರಿ ಶಾಪಿಗೆ ಬಂದು ಬರೀ ಕಂತನ್ನ ಪೇ ಮಾಡಿ ಹೋಗೋದಲ್ದೇನೆ ನಮ್ಗೆ ಅಲ್ಲಿದ್ದಿದ್ದ ಜ್ಯುವೆಲ್ರೀಸ್ ಮೇಲೆಲ್ಲ ಕಣ್ಣೋಗುತ್ತೆ. ಹುಡುಗಿರಂದ್ರೆ ಹಾಗೆ ಅಲ್ವಾ. ಸೊ ಹಾಗಾಗಿ ಅಲ್ಲೇ ಇದ್ದಿದ್ದು ಒಂದು ಜುಮ್ಕ ನೋಡಿ ನಂಗೆ ಇಷ್ಟ ಆಯಿತು ಅಂತ ಹೇಳಿ ಫೋಟೋ ವಿಡಿಯೋಸ್ ತೊಗೊಂಡು ಹೊರಟ್ವಿ. ಅಮ್ಮವ್ರನ್ನ ಊರಿಗೆ ಬಿಟ್ಟು ನಾವು ಬರೋಷ್ಟರಲ್ಲಿ ಆಲೆ 4 ಗಂಟೆ ಆಗಿಬಿಟ್ಟಿತ್ತು ಮೈಸೂರು ಬರೋಷ್ಟರಲ್ಲಿ. ಇವತ್ತು ಮುಸ್ಲಿಂ ಹಬ್ಬ ಇದ್ದಿದ್ದರಿಂದ ರೋಡ್ ಫುಲ್ ಬ್ಲಾಕ್ ಆಗಿತ್ತು. ನಾವು ಹೋಗಿದ್ದು ಮ್ಯಾಪ್ ಹಾಕೊಂಡು. ಮ್ಯಾಪ್ ನಂಬ್ಕೊಂಡು ಹೋದ್ಮೇಲೆ ಕತೆ ಆಗಲೇಬೇಕಲ್ವಾ. ಸೊ ಆಗು ಈಗೂ ಅಲ್ಲೇ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿ ನಾವು ಹನುಮಂತು ಪಲಾವ್ ತಿನ್ನೋಣ ಅಂತ ಹೋದ್ವಿ. ಆ ಹನುಮಂತು ಪಲಾವ್ ತಿನ್ನೋಕ್ಕೆ ಫುಲ್ ರಶ್ಶು. ಅಲ್ಲೇ ಎಲ್ಲೋ ಸ್ವಲ್ಪ ಜಾಗ ಮಾಡಿಕೊಂಡು ನಾವು ಕೂತ್ಕೊಂಡು ಅಲ್ಲಿ ಊಟನ ಬಿರ್ರಿ ಚೆನ್ನಾಗಿ ತಿಂದು ಮತ್ತೆ ಅರಮನೆ ಹತ್ರ ಬಂದ್ವಿ. ಮೈಸೂರಂತೂ ಫುಲ್ ಲೈಟಿಂಗಿಂದ ತುಂಬೋಗ್ಬಿಟ್ಟಿತ್ತು. ಆದರೆ ಲೈಟಿಂಗ್ಸ್ ನೋಡಬೇಕಂದ್ರೆ ನಾವು ನೈಟ್ ಬಂದ್ರೇ ಚೆಂದ ಅಲ್ವಾ. ಸೊ ಹಾಗೆ ಅಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಸಿಕ್ಕಿಲ್ಲ. ಅಲ್ಲೇ ಸುತ್ತದಲ್ಲಿ ಎಲ್ಲೋ ಕಾರ್ ಪಾರ್ಕ್ ಮಾಡಿ ಬಂದ್ವಿ. ಬರೋವಾಗ ಇನ್ನೂ ಟೈಮ್ ಇತ್ತು, ಯಾಕೆಂದರೆ 5:30ಗೆ ಆನೆಗಳು ವಾಕಿಂಗ್ ಬರೋದು ಅಂತ ಹೇಳಿದ್ರು. ಆದರೆ ನಾವು ಬರೋ ದಾರಿಲಿ ಆನೆಗಳೆಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಆಲ್ರೆಡಿ ಜನಗಳು ನಿಂತ್ಕೊಂಡು ಜಾಗ ಹಿಡ್ಕೊಂಡ್ಬಿಟ್ಟಿದ್ರು ಆನೆಗಳನ್ನ ನೋಡೋಕ್ಕೆ. ಸೊ ನಾವು ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲೇ ಮಕ್ಕಳುಗಳೆಲ್ಲ ನಿಲ್ಲಿಸಿ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಅದನ್ನು ಮುಗಿಸ್ಕೊಂಡು ಹಾಗೆ ತ್ರಿವೇಣಿ ತೊಗೊಂಡು ಬಂದಿದ್ವಿ. ಅದನ್ನು ತಿಂದು ಟೈಮ್ ಪಾಸ್ ಮಾಡಿದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗೋಣ, ನಾವು ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ, ನಮಗೂ ಜಾಗ ಸಿಗಲಿ ಆನೆ ನೋಡೋಕ್ಕೆ ಅಂತ ಹೇಳಿ ಬಂದರೆ ನೋಡಿ ಯಾವ ಥರ ನಿಂತಿದ್ದಾರೆ ಅಂತ. ನಾವು ಇನ್ನೂ ಅರ್ಧ ಗಂಟೆ ಇತ್ತು ವೆಯ್ಟ್ ಮಾಡಿದ್ವಿ. ಆನೆಗಳು ತಿನ್ನುವಂಥ ಸೊಪ್ಪು ಕೂಡ ಹೋಯ್ತು. ಗೇಟು ಕೂಡ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದ್ರಲ್ಲ, ಇವಾಗ ಆನೆಗಳು ಬರುತ್ತೆ ಅಂತ ನಾವು ಖುಷಿಯಿಂದ ಕಾಯ್ತಾ ಇದ್ವಿ. ಕೊನೆ ಲಾಸ್ಟಲ್ಲಿ ಬಂದು ಹೇಳಿದ್ರು ಇಲ್ಲ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ. ಇನ್ನೇನು ಮಾಡೋದು, ಬಂದಿದ್ದಾರೆ ಸುಂಕ ಇಲ್ಲ ಅಂತ ಅಲ್ಲೇ ಇದ್ದ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ವಾಪಸ್ ಆದ್ವಿ. ವಾಪಸ್ ಬರಬೇಕಾದ್ರೆ ಈ ಕುದುರೆಗಳಂತೂ ತುಂಬಾ ಚೆನ್ನಾಗಿತ್ತು. ಇದು ನೋಡಿಕೊಂಡು ರಿಟರ್ನ್ ಬಂದ್ವಿ. ತುಂಬಾ ಡಿಸಪಾಯಿಂಟ್ ಆಗಿತ್ತು. ಯಾಕಂತಂದ್ರೆ ಅಲ್ಲಿ ಜನಗಳೆಲ್ಲ 3 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಆನೆಗಳು ನೋಡೋಕ್ಕೆ ಅಂತ. ಲಾಸ್ಟ್ 5:30ಗೆ ಬಂದುಬಿಟ್ಟು ಇಲ್ಲ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರು. ಎಲ್ಲರೂ ತುಂಬಾ ಬೇಜಾರಿಂದ ವಾಪಸ್ ಹೋದರು. ನಾನು ಇಷ್ಟು ದಿನ ಮನುಷ್ಯರು ಆಂಬುಲೆನ್ಸ್ನ ನೋಡಿದ್ದೆ. ಫಸ್ಟ್ ಟೈಮ್ ನಾನು ಹಾರ್ಸ್ ವ್ಯಾನ್ನ ನೋಡಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಬಂದು ತಲೆ ಸಿಕ್ಕಾಬಿಟ್ಟೆ ನೋಯ್ತಾಯಿತು ಅಂತ ಹೇಳಿ ಅಲ್ಲೇ ಇದ್ದಿದ್ದಂಥ ಕಾಫಿ ಡೇಗೆ ಹೋದ್ವಿ. ಕಾಫಿ ಡೇನಲ್ಲಿ ಕಾಫಿ ಕುಡ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ನಮ್ಮ ಮನೆಯಲ್ಲಿ ಇವಾಗ ಹೊಸ ಮೆಂಬರ್ಸ್ಗಳಿದ್ದಾರೆ, ಅವರೇ ಇವರು. ಇದು ನಮ್ಮ ಅಮ್ಮನ ಮನೇಲಿರೋಂಥ ಬೆಕ್ಕು ಮರಿ ಹಾಕಿದೆ. ಇವತ್ತಿಗೆ ಈ ಮಿನಿ ವ್ಲಾಗ್ ಇಷ್ಟೇ. ಬಾಯ್.